ಕ್ಲೈಮ್ಯಾಕ್ಸ್ ಅಲ್ಲಿ 15 ನಿಮಿಷ ಫೈಟ್ ಸೀನ್ ನೋಡಿ ಹುಚ್ಚ ಹೊಯ್ಕೊಳ್ತೀರಾ, ಆ ತರ ಇದೆ ಈ ಸೀನು ಇರುತ್ತೆ. ಈಗ ದೃಢ ಮಲಯಾಳಂ ಇಂದ ಬಂದಿರುವಂತ ಈ ಸಿನಿಮಾ ಹೇಗಿದೆ ಅಂದ್ರೆ, ಸೇಮ್ ನಿಂಗಮ್ ಅವರು ಒಂದು ಹಳ್ಳಿಗೆ ಪೊಲೀಸ್ ಆಗಿ ಟ್ರಾನ್ಸ್ಫರ್ ಆಗಿರ್ತಾರೆ. ಅವರು ಆ ಹಳ್ಳಿಯಲ್ಲಿ ಸಮಸ್ಯೆಗಳು ತುಂಬಾ ಸುಲಭವಾಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ. ಕೆಲ್ಸಕ್ಕೆ ಜಾಯಿನ್ ಆಗಿದ ಮೊದಲ ದಿನವೇ ಕೆರೆಯಲ್ಲಿ ಸಿಕ್ಕಿದ ಕೊಳೆತ ಶವ ಇಡೀ ಕಥೆನ ದಿಕ್ಕನ್ನೇ ಬದಲಾಯಿಸುತ್ತೆ. ಅದರ ಜೊತೆಗೆ ದರೋಡೆ, ಸಾವುಗಳು ಮತ್ತು ಹಳ್ಳಿಯ ಜನರ ರಹಸ್ಯಗಳು ಒಂದಾಗಿ ಹೊರಬರಲು ಶುರುವಾಗುತ್ತವೆ. ಸೇನ್ ನಿಗಮ್ ಅವರು ತನಿಖೆ ಮುಂದುವರಿಸಿದಂತೆ ಅವರಿಗೆ ಕಾಣಿಸೋದು ಸತ್ಯವಲ್ಲ ಅನ್ನೋದು ಗೊತ್ತಾಗುತ್ತೆ. ಕೊನೆಗೆ ಯಾರ ಅಪರಾಧಿ, ಯಾಕೆ ಈ ಎಲ್ಲಾ ಕೊಲೆಗಳು ನಡೆದವು ಅನ್ನೋದನ್ನು ನಿರ್ದೇಶಕರು ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಮೊದಲು ಭಾಗ ಸ್ವಲ್ಪ ಸ್ಲೋ ಆಗಿ ಸಾಗಿದರು, ಎರಡನೇ ಭಾಗ ಮತ್ತು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ನಿಮ್ಗೆಲ್ಲ ಶಾಕ್ ಕೊಡುತ್ತೆ. ಕ್ರೈಮ್ ಥ್ರಿಲ್ಲರ್ ಇಷ್ಟಪಡೋರಿಗೆ ಒಮ್ಮೆ ನೋಡಬಹುದು ಈ ಸಿನಿಮಾ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಈ ಸಿನಿಮಾ OTT ಗೆ ಬಂದಿದೆ, ಹೋಗಿ ನೋಡಿ. ಈ ಸಿನಿಮಾ ಕೊನೆ ತನಕ ಇಷ್ಟ ಆಗಿದ್ದೆ ಅಂದ್ರೆ ಡೈರೆಕ್ಟರ್ ನ ಮೆಚ್ಚಬೇಕು. ಮತ್ತೆ ಸ್ಕ್ರೀನ್ ಪ್ಲೇ, ಸಿನಿಮಾಟೋಗ್ರಫಿ, ಎಡಿಟಿಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗುರು. ಈ ಸಿನಿಮಾನ ನೀನ್ ನೋಡಿದ್ರೆ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು.